ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಈ ಥರ ಡಿಸೈನ್ ಯಾವ ಥರ ಹಾಕೋದು ಅಂತ ನೋಡೋಣ ಬನ್ನಿ. ಏನೇನು ತೊಗೊಂಡಿದ್ದೀನಿ ಅಂದರೆ ಗೋಧಿ ಬೀಡು, ಕ್ಲಿಪ್ಸು, ಮತ್ತು ಇವಾಗ ತೋರಿಸ್ತಾ ಇದ್ದೀನಲ್ಲ ನೀಡಲ್ ಅದು, ಮತ್ತು ಫಾಲು, ಜರಿ ಥ್ರೆಡ್ಡು, ಆಮೇಲೆ ಟ್ರಿಮ್ಮರು. ಇಷ್ಟು ಮೆಟೀರಿಯಲ್ ಬೇಕಾಗುತ್ತೆ ಈ ಕುಚ್ಚು ಹಾಕಬೇಕು ಅಂದರೆ. ನೀವು ಫಸ್ಟು ಹಾಕೋಕ್ಕೆ ಮುಂಚೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಬಿಡಿ. ಇದು ಗೋಧಿ ಬೀಡೆ ಇಂಪಾರ್ಟೆಂಟು ಈ ಡಿಸೈನ್ಗೆ. ನಾನು ಇಲ್ಲಿ ಕ್ಲಿಪ್ ಏನಕ್ಕೆ ತೊಗೊಂಡೆ ಅಂದರೆ, ಇವಾಗ ನೋಡಿ ನಾನು ಟೇಬಲ್ಗೆ ಆ ಕಡೆ ಈ ಕಡೆ ಎರಡು ಸೈಡು ಸೆಕ್ಯೂರ್ ಮಾಡಿ ಇಟ್ಟಿದ್ದೀನಿ. ಆಗ ಫಾಲು ಏನೇ ಆಗ್ಬೋದು ಅಳ್ಳಾಡಲ್ಲ, ನೀಟಾಗಿರುತ್ತೆ. ಇವಾಗ ಥ್ರೆಡ್ ತೊಗೊಂಡು ನಾವು ಯಾವ ಕಲರ್ ಥ್ರೆಡ್ ಹಾಕ್ತೀವೋ ಅದೇ ಕಲರ್ ಫಸ್ಟು 4 ಎಳೆ ದಾರ ಸುತ್ಕೊಂಡು ಅದನ್ನು ನೀಡಲ್ಗೆ ಹಾಕೋತಾ ಇದ್ದೀನಿ. ನೀಡಲ್ಗೆ ಹಾಕ್ಕೊಂಡು ಇಟ್ಕೋಬೇಕು. ಆಮೇಲೆ ಅದನ್ನು ನೀಟಾಗೆ ಹಾಕ್ಕೊಂಡು ಇಟ್ಕೊಬಿಡಿ ಈ ಥರ. ಹಿಂಗಾದ್ಮೇಲೆ ಮತ್ತೆ ಇನ್ನೊಂದಕ್ಕೆ 80 ಎಳೆ ದಾರ ಸುತ್ಕೋತಾ ಇದ್ದೀನಿ. 80 ಎಳೆ ದಾರನ ಸುತ್ಕೊಂಡು ಮತ್ತೆ ಅದನ್ನು ನೀಡಲ್ಗೆ ಹಾಕ್ಕೊಳ್ಳೋದು. ದಪ್ಪ ಬರುತ್ತಲ್ಲ ಸೂಜಿ, ಆ ದಪ್ಪ ಸೂಜಿಗೆ ನಾರ್ಮಲ್ ಇವಾಗ ಬೇಬಿ ಕುಚ್ಚಿಗೆಲ್ಲ ಹಾಕೋತೀವಲ್ಲ ಆ ಥರ ಹಾಕ್ಕೊಳ್ಳಿ. ನಿಮ್ಗೆ ಇದೇ ಥರ ಹಾಕೋಕ್ಕೆ ಕಂಫರ್ಟಬಲ್ ಇಲ್ಲ ಅಂದರೆ ಸ್ವಲ್ಪ ಗಮ್ ಬೇಕಾದರೂ ಹಾಕ್ಬೋದು. ನನಗೆ ಗಮ್ ಹಾಕೋದಕ್ಕಿಂತ ಹಿಂಗೆ ಡೈರೆಕ್ಟ್ ಹಿಂಗೆ ಹಾಕೋದೇ ಕಂಫರ್ಟಬಲ್ ಅನಿಸುತ್ತೆ. ನೀಟಾಗಿ ಬೇಗ ಹಾಕೋಬಿಡ್ಬೋದು ಇಮಿಡಿಯೇಟು. ಹಂಗಾಗಿ ನಾನು ಹಂಗೆ ಹಾಕೋತೀನಿ. ಮತ್ತು ಇನ್ನೊಂದು ನೀಡಲ್ಗೆ ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಥ್ರೆಡ್ ಹಾಕೋತಾ ಇದ್ದೀನಿ. ಏನಕ್ಕಂದರೆ ಇದು ಥ್ರೆಡ್ ಅಂದರೆ ಕುಚ್ಚು ಕಟ್ಟೋಕ್ಕೆ. ಇಷ್ಟು ರೆಡಿ ಮಾಡಿ ಇಟ್ಕೊಬಿಡಿ. ಇವಾಗ ಯಾವ ಥರ ಹಾಕೋದು ಅಂತ ನೋಡೋಣ ಬನ್ನಿ. ನೀಡಲ್ಗೆ ಮೊದಲೇ ಗೋಧಿ ಬೀಡು ತೋರಿಸಿದ್ನಲ್ಲ, ಆ ಗೋಧಿ ಬೀಡ ನೀಡಲ್ಗೆ ಏರಿಸ್ಕೋಬೇಕು. ಏರಿಸ್ಕೊಂಡು ನೀಡಲ್ಲ ಮೇಲ್ಗಡೆಯಿಂದ ತೆಗೆದು ಮತ್ತು ಆ ಗೋಧಿ ಬೀಡು ಒಳಗಡೆಯಿಂದ ಎಳ್ಕೋಬೇಕು. ಆಮೇಲೆ ಯಾವ ಮೆಷರ್ಮೆಂಟ್ ಬೇಕು ನೋಡಿಕೊಂಡು ಸ್ವಲ್ಪ ಲೆಂತ್ ಇರೋ ಥರನೇ ಕಟ್ ಮಾಡ್ಕೊಳ್ಳಿ, ತುಂಬ ತುಂಡ ಮಾಡ್ಕೊಬಿಡ್ಬೇಡಿ. ಆಮೇಲೆ ಮತ್ತೆ ಪಕ್ಕದಲ್ಲಿ 1/2 ಇಂಚ್ ಗ್ಯಾಪ್ ಕೊಡ್ಬೋದು. ಇಲ್ಲಾಂದರೆ ನಾನು ತೋರ್ಬೆರಳು ಇರುತ್ತಲ್ಲ ನಮ್ಮದು ತೋರ್ಬೆರಳು, ನಾನು ಅಷ್ಟು ಗ್ಯಾಪ್ ಕೊಡ್ತಾಯಿದ್ದೀನಿ. ನಾನು ಬೆರಳಿಟ್ಟು ಚೆಕ್ ಮಾಡಿ ಆ ತೋರ್ಬೆರಳಷ್ಟು ಗ್ಯಾಪ್ ಕೊಟ್ಟು ಮೊದಲು ತೋರಿಸಿದ್ನಲ್ಲ ಸೇಮ್ ಅದೇ ಥರ ಮಾಡಿ ನೀಟಾಗಿ ಸ್ಟಿಫಾಗಿ ಗಟ್ಟಿ ಕಟ್ಕೊಳ್ಳೋದು. ಈಗ ಕಟ್ತೀವಲ್ವ ಅದು ತುಂಬ ಇಂಪಾರ್ಟೆಂಟು. ನೀಟಾಗಿ ಗಟ್ಟಿ ಕಟ್ಟಿ, ಇಲ್ಲಾಂದರೆ ಲೂಸ್ ಆಗಿಬಿಡುತ್ತೆ. ಆಮೇಲೆ ಕಟ್ಟಿ ನಮ್ಗೆ ಏನು ಮೆಷರ್ಮೆಂಟ್ ಬೇಕು ಅಂದರೆ ಕುಚ್ಚಿಗಿಂತ ಸ್ವಲ್ಪ ಲೆಂತ್ ಬಿಟ್ಕೊಳ್ಳಿ, ಆಮೇಲೆ ಇದು ಮಾಡ್ಕೋಬೋದು. ಈ ಥರ ಫುಲ್ಲು ಸೀರೆ ರೆಡಿ ಮಾಡ್ಕೋಬೇಕು ನಾವು. ಆಮೇಲೆ 80 ಎಳೆ ಸುತ್ಕೊಂಡಿರ್ತೀವಲ್ಲ ಅದು ಹಾಕಿ ನಾರ್ಮಲಾಗಿ ಕಟ್ಕೊಳ್ಳೋದು. ನಾನು ಒಂದರಿಂದ ಒಂದಕ್ಕೆ 1 ಇಂಚ್ ಗ್ಯಾಪ್ ಕೊಡ್ಬೋದು, ಮತ್ತು ಇಲ್ಲ ಅಂದರೆ ಒಂದೊಂದು ಫಿಂಗರ್ ಅಷ್ಟು ಗ್ಯಾಪ್ ಕೊಡ್ಬೋದು. ಆಮೇಲೆ ಇವಾಗ ನಾರ್ಮಲಾಗಿ ಇವಾಗೆಲ್ಲ ಕುಚ್ಚೆಲ್ಲ ಕಟ್ತೀವಲ್ಲ ಸೇಮ್ ಅದೇ ಥರ ಕಟ್ಟೋದು. ಫಸ್ಟ್ ನಾನು ಒಂದು ಸಲ ಲಾಕ್ ಮಾಡ್ಕೊಬಿಡ್ತೀನಿ, ಯಾಕಂದರೆ ನೀಟಾಗಿ ಗಟ್ಟಿ ಕುತ್ಕೊಳ್ಳುತ್ತೆ ಅಂತ. ಆಮೇಲೆ ಸುಮ್ಮನೆ ಹಂಗೆ 3 ಸಲ ನೀಟಾಗಿ ಸುತ್ತಿ ಆಮೇಲೆ 3 ಸಲ ಲಾಕ್ ಮಾಡ್ತೀನಿ ನೀಟಾಗಿರಲಿ ಅಂತ. ಆಮೇಲೆ ಬ್ಯಾಕ್ ಸೈಡ್ ಅಂದರೆ ಲಾಕ್ ಮಾಡ್ತೀವಲ್ವ ಆವಾಗ ನಾಟು ಕಾಣಿಸ್ಬಾರ್ದು, ಹಿಂದ್ಗಡೆ ಹೋಗಬೇಕು ಲಾಕ್ ಮಾಡುವಾಗ. ಆಮೇಲೆ ಮತ್ತೆ ಹಿಂದೆಯಿಂದ ಸೂಜಿ ಹಾಕಿ ತೆಗೆದು ಲಾಕ್ ಮಾಡಿಬಿಡ್ತೀನಿ. ನಾನು ಯಾವಾಗೂ ಇದೇ ಥರ ಕಟ್ಟೋದು. ಹಿಂಗೆ ಕಟ್ಟಿದ್ರೆ ತುಂಬ ಸ್ಟಿಫಾಗಿರುತ್ತೆ. ನೀವು ಬೇಬಿ ಕುಚ್ಚಿಗೆ ಕಟ್ಟಿ ಯಾವುದಕ್ಕೆ ಕಟ್ಟಿ ತುಂಬ ಸ್ಟಿಫಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೀವು ಇವಾಗ ನಾನು ಇಲ್ಲಿ ಕಟ್ಟಿದ್ದೀನಲ್ಲ, ನಾನು ಫುಲ್ಲು ಗೋಧಿ ಬೀಡೆಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ಆಮೇಲೆ ಕಟ್ತಾಯಿದ್ದೀನಿ. ನೀವು ಬೇಕಾದರೆ ಒಂದೊಂದೇ ಕಟ್ಟಿ ಒಂದೊಂದೇ ಬೇಕಾದರೂ ರೆಡಿ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ, ಹೆಂಗೆ ಬೇಕಾದರೂ ಮಾಡ್ಬೋದು. ನಾನಂದರೆ ನನಗೆ ಬೇಗ ಆಗುತ್ತೆ ಅಂತ ಫಸ್ಟ್ ಅದನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಕುಚ್ಚು ಕಟ್ಟೋದು ನೆಕ್ಸ್ಟ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಹಿಂಗೆ ನಾನು ಒಂದೇ ಕಲರ್ ಹಾಕಿ ಮಾಡಿದ್ದೀನಿ. ನೀವು ಬೇಕಾದ್ರೆ ಡಬಲ್ ಕಲರ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಇವಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.